ವಾವ್, ಬೊಕ್ಕೆ ಎಷ್ಟು ಚೆನ್ನಾಗಿದೆ. ಯಾಕೆ ಕಳಿಸಿದ್ದು? ಯಾರೋ ಕ್ಲೈಂಟ್ಸ್ ಕಳ್ಸಿರೋದು ದೀಪಿಕಾ. ನಂಗೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದಾನೆ? ಇಲ್ಲ, ಇದನ್ನ ಹೀಗೆ ಸುಮ್ಮನೆ ಬಿಡಬಾರ್ದು. ಅತ್ತೆ ಹೇಳ್ದಾಗೆ ನಾನು ಅವನ್ನ ದಬಾಯಿಸಿ ಕೇಳ್ತೀನಿ. ಎಲ್ಲ ಪ್ರಶ್ನೆಗಳಿಗೂ ಅವನು ಇವತ್ತೇ ಉತ್ತರ ಕೊಡಬೇಕು. ಒಂದು ವೇಳೆ ಅವನೇನಾದರೂ ನನಗೆ ಮೋಸ ಮಾಡ್ತಿದ್ದಾನೆ ಅಂದರೆ ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಅಭಿ ನನ್ನ ಫೋನು ರಿಸೀವ್ ಮಾಡ್ತಿಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದಾನೆ? ಅವ್ನು ಯಾವತ್ತೂ ನನ್ನ ಫೋನ್ನ ಅವಾಯ್ಡೇ ಮಾಡ್ತಿರ್ಲಿಲ್ಲ. ಒಂದು ರಿಂಗ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ರಿಸೀವ್ ಮಾಡ್ತಿದ್ದ. ಅವ್ನು ಎಲ್ಲೇ ಇರಲಿ, ಯಾವ ಮೀಟಿಂಗಲ್ಲೇ ಇರಲಿ, ನನ್ನ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿದ್ದ. ಆದರೆ ಅವನಿಗೆ ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ. ಅಂದರೆ ಅವನು ಯಾರ ಜೊತೆಲೂ ಇರಬೇಕು ಅನಿಸುತ್ತೆ. ವಿಡಿಯೋ ಕಾಲ್ ಮಾಡೋಣ. ದೀಪಿಕಾ, ಏನಾಯ್ತು? ಯಾಕೆ ಹೀಗಿದೆಯಾ? ಏನಿಲ್ಲ, ಈ ಬುಕ್ಕೇನೋ ಆ ಗಿಫ್ಟೋ. ದೀಪಿಕಾ ಏನು ಹೇಳ್ತಿದ್ದಾಳೆ? ಅವಳಿಗೆ ಏನಾದರೂ ವಿಷಯ ಗೊತ್ತಾಗೋಯ್ತಾ? ದೀಪಿಕಾ, ಏನಾಯ್ತು ಅಂತ ಹೇಳು. ಯಾಕೆ ಹೀಗಿದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಇದು ನನ್ನ ಪರ್ಸ್ನಲ್ ಮ್ಯಾಟರು. ನೀನು ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬೇಡ. ಸುಮ್ಮನೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು. ಇವಳಿಗೆ ಏನಾಗಿದೆ? ಇವಳಿಗೇನಾದರೂ ವಿಷಯ ಗೊತ್ತಾಗಿರ್ಬೋದಾ? ಅಮ್ಮ ಅಭಿ ಇನ್ನೂ ಬಂದಿಲ್ಲ. ಏನು ನಡೀತಿರ್ಬೋದು? ಅಭಿ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಆ ಹುಡುಗ ಎಂಥವನೋ ಏನೋ. ಅಕಸ್ಮಾತ್ ಅವನ ಜೊತೆ ರೌಡಿಗಳಿದ್ರೆ, ಅಮ್ಮ ಮತ್ತೆ ಅಬ್ಬಿಗೆ ಏನಾದರೂ ಅನಾಹುತ ಆದರೆ? ಏನೇನು ಇಷ್ಟು ಬೇಗ ಬಂದ್ಬಿಟ್ರಿ? ಸಮರ್, ಸಿರಿ ಅವರು ಹೀಗೇನಾ? ಮನೆಗೆ ಬೇಗ ಬಂದರೆ ಯಾಕೆ ಬೇಗ ಬಂದ್ರಿ ಅಂತ ಕೇಳ್ತಾರ? ಕೇಳ್ತಾರೆ ಸರ್. ಇಲ್ಲ ಸರ್, ರೀ, ಮದುವೆ ಕೆಲಸಗಳಲ್ಲೇನು ಉಳಿದಿದೆಯಲ್ಲ, ಅದಕ್ಕೆ ಬೇಗ ಬಂದ್ವಿ. ಮನೇಲಿ ಯಾರು ಕಾಣ್ತಿಲ್ಲ. ಅಮ್ಮ ಅಭಿ ಇನ್ನೂ ಬಂದಿಲ್ವಾ? ಏನು ಮಾಡಲಿ ಈಗ? ಇರೋ ವಿಷಯ ಏನು ಅಂತ ಹೇಳಿಬಿಡ್ಲಾ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಲಾ? ಪೂರ್ಣಿ, ಏನಾಯ್ತು? ಯಾಕೆ ಹಿಂಗಿದ್ಯಾ? ಅಮ್ಮ ಅಭಿ ಇನ್ನೂ ಬಂದಿಲ್ವಾ ಅಂತ ಕೇಳಿದೆ. ಇಲ್ಲ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನಿಲ್ಲ, ಮದುವೆ ಕೆಲಸಗಳು ತುಂಬ ಇದೆ. ನಾಳೆನೇ ಚಪ್ಪಲಿ ಶಾಸ್ತ್ರ, ಎಲ್ಲ ವ್ಯವಸ್ಥೆಗಳು ಆಗಬೇಕು. ಅಮ್ಮ ಇದ್ದರೆ ಎಲ್ಲ ಕೆಲಸಗಳು ಬೇಗ ಆಗುತ್ತೆ ಅಂತ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಅಷ್ಟೇನಾ? ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ನಾನು ಸಮರ್ ನಿನಗೆ ಸಹಾಯ ಮಾಡ್ತೀವಿ. ತಂಗಿ ಮದುವೆ ಅಂದಮೇಲೆ ಸಮರ್ಥ್ ಖುಷಿಯಿಂದ ಸಹಾಯ ಮಾಡ್ತಾನೆ ಅಲ್ವಾ ಸಮರ್ಥ್? ನೀವು ಯಾವುದೇ ಕೆಲಸ ಹೇಳಿದ್ರು ಮಾಡ್ತೀನಿ ಸರ್. ಅಂದರೆ ಖುಷಿಯಿಂದನೇ ಮಾಡ್ತೀನಿ. ಈಗ ಹೇಳು, ಏನು ಕೆಲಸಗಳಾಗಬೇಕಂತ. ನೀನು ಹೇಳೋ ಕೆಲಸಗಳೆಲ್ಲ ಚಿಟಿಕೆ ಹೊಡೆಯಷ್ಟರಲ್ಲೇ ಮಾಡಿ ಮುಗಿಸ್ತೀವಿ. ಒಂದು ನಿಮಿಷ, ರೂಮಿಗೆ ಹೋಗಿ ಬರ್ತೀನಿ. ನೀವು ಅಭಿ ಸರ್ ಹತ್ರ ಸುಳ್ಳು ಹೇಳಿದ್ದೀರಾ? ನಾನು ಯಾಕೆ ಸುಳ್ಳು ಹೇಳಲಿ? ಸುಳ್ಳು ಹೇಳೋ ಅಂಥದ್ದು ಏನಿದೆ? ನನಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಅಭಿ ಅಮ್ಮ ಇನ್ನೂ ಯಾಕೆ ಬಂದಿಲ್ಲ? ಅಭಿ ಮತ್ತೆ ಅಮ್ಮನಿಗೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಇಲ್ಲ, ನಾನು ಬೆಳಿಗ್ಗೆನೇ ನಿಮ್ಮನ್ನು ಅಬ್ಸರ್ವ್ ಮಾಡಿದೆ. ಬೆಳಿಗ್ಗೆ ಅಭಿ ಮತ್ತೆ ಅಮ್ಮ ಹೊರಡುವಾಗ ಎಲ್ಲರೂ ಒಂದು ರೀತಿ ಟೆನ್ಷನಲ್ಲಿದ್ರಿ. ಯಾಕೆ? ಏನು ನಡೀತಾ ಇದೆ? ಏನಾದರೂ ತೊಂದರೆ ಆಗಿದೆಯಾ?
ಏನಾಯ್ತು? ಅಭಿ ಮತ್ತೆ ಅಮ್ಮ ಹೋಗ್ಬೇಕಾದ್ರೆ ಯಾಕಷ್ಟು ಟೆನ್ಷನಲ್ಲಿದ್ರು? ಈಗ ನೋಡಿದ್ರೆ ನೀವು ಆತಂಕದಲ್ಲಿದ್ದೀರಾ. ಪ್ಲೀಸ್ ಹೇಳಿ. ಹೇಳಿದ್ನಲ್ಲ, ಅವರಿಬ್ರು ಮಾರ್ಕೆಟಿಗೆ ಹೋಗಿದ್ದಾರೆ, ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ. ನಿಮ್ಮ ಮಾತು ನಿಜನಾ? ಹೌದು, ನನ್ನ ಮಾತು ನಿಜ. ನಾನು ಅವ್ರಿಗಂತಾನೆ ಕಾಯ್ತಾ ಇದ್ದೀನಿ. ಯೋಚನೆ ಮಾಡಿಬಿಡಿ. ಅಭಿ ಏನು ಅಂತ ನನಗೆ ಮೊನ್ನೆ ಅಷ್ಟೇ ಗೊತ್ತಾಗಿದೆ. ಅವನ ಜೊತೆ ಅಮ್ಮ ಇದ್ದಾರೆ ಅಂತಂದರೆ ಅಮ್ಮ ಸೇಫಾಗಿರ್ತಾರೆ. ಅಭಿಗೆ ಅವ್ರ ಮೇಲೆ ಮುನ್ಸಿರ್ಬೋದು, ಆದರೆ ಮನಸ್ಸಲ್ಲಿ ಪ್ರೀತಿ ಇದೆ. ಅವರಿಬ್ಬರು ಆರಾಮಾಗಿ ಬರ್ತಾರೆ. ಹಾಗೇನೆ ಅಮ್ಮಂಗೆ ಎಂಥವ್ರ ಮನಸ್ಸನ್ನಾದರೂ ಬದಲಾಯಿಸೋ ಶಕ್ತಿ ಇದೆ. ಅಷ್ಟಕ್ಕೂ ಅವ್ರು ಹೋಗಿರೋದು ಮಾರ್ಕೆಟಿಗೆ ತಾನೇ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಸರಿ, ಮದುವೆ ಕೆಲಸ ಏನೇನಿದೆ ಹೇಳಿ, ಚಕ ಅಂತ ಮಾಡ್ತೀನಿ. ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಕೆಲಸಗಳಿದೆ ಅಂತ ಹೇಳಿದ್ರಲ್ಲ, ಏನದು? ಅದು ಅಭಿ ಮತ್ತೆ ಅಮ್ಮ. ಅಭಿ ಮತ್ತೆ ಅಮ್ಮ ಏನಾಯ್ತು ಹೇಳಿ. ಅಭಿ ಮತ್ತೆ ಅಮ್ಮ ಆಚೆ ಹೋಗಿರೋದು